ಬಿಸಿಲೊಳಗ ದುಡಿಯಕ್ಕಂತಹ ತಂದೆ ತಾಯಿ ಗೊತ್ತು. ಮೊನ್ನೆ 30 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಯಾರ ಶ್ರೀಮಂತರ ಮನೆ ಮಕ್ಕಳಲ್ರಿ ಅವರು, ಯಾಕಂದ್ರ ಬಡವ್ರ ಮನೆ ಮಕ್ಕಳು. ಬಡ ತಂದೆ ತಾಯಿಗೆ ನ್ಯಾಯ ಸಿಗ್ಬೇಕು. ಅವರು ಹೋಗಿ ಕೇಳ್ಬೇಕು, ಕೇಳಿದ್ರು ನ್ಯಾಯ ಸಿಗವಲ್ದು. ಸಿಗೋವರೆಗೂ ನಾವು ಬಿಡಂಗಿಲ್ಲ, ಹೋರಾಟ ಮಾಡ್ಲೇಬೇಕು. ಇದು ನಾನು ಕೇಳುವಂತ ಮಾತು, ಎಲ್ಲ ಯೂತ್ ಕೇಳಲೇಬೇಕು ಇದನ್ನ. ನೀಟ್ ಪರೀಕ್ಷಾ ಅಕ್ರಮಗಳಿಗೆ ಸಂಬಂಧಿಸಿದ ಪ್ರತಿಭಟನೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವಿದ್ಯಾರ್ಥಿ ವಿಭಾಗವಾದ NSUI ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಪತ್ರಿಕೆ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಪರೀಕ್ಷೆ ರದ್ದಾಗಿದ್ದಕ್ಕೆ ವಿದ್ಯಾರ್ಥಿಗಳಲ್ಲಿ ಆಕ್ರೋಶವಿದೆ. ಹಾಗಾಗಿ ಅವರು ಕೇಂದ್ರ ಶಿಕ್ಷಣ ಸಚಿವರು ಹಾಗೂ ಪ್ರಧಾನಮಂತ್ರಿಯವರ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಮತ್ತು ವಿದ್ಯಾರ್ಥಿಗಳ ಮೇಲೆ ನಡೆದಿರುವ ಪೊಲೀಸ್ ದಬ್ಬಾಳಿಕೆಯನ್ನ ಖಂಡಿಸುತ್ತಿದ್ದಾರೆ. ಹುನಗುಂದ ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದ್ರು. ವರದಿ ಕಮಲೇಶ್ ಹಡಪದ. ಹೋರಾಟ ಸಂಘಟಕರಿಗೆ, ಅದರ ಪದಾಧಿಕಾರಿಗಳಿಗೆ, ಇಲ್ಲಿ ನೆರೆದಿರತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ನಮ್ಮ ಹಿರಿಯ ನಾಗರಿಕ ಬಂಧುಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಏನು ಇವತ್ತು ಈ ವಿದ್ಯಾರ್ಥಿ ಒಕ್ಕೂಟದವರು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಆ ಹೋರಾಟಕ್ಕೆ ಮನಪೂರ್ವಕವಾಗಿ ನಮ್ಮ ಎಲ್ಲ ನಾಯಕರು. ನಾನು BA ಸ್ಟೂಡೆಂಟ್. ಆಕ್ಚುಲಿ ಇವತ್ತ ನಾನು ನೀಟ್ ಪರೀಕ್ಷೆ ಲೀಕ್ ಆಗಿದ್ದ ಸಂಬಂಧ ಮಾತಾಡ್ಲೇಬೇಕು. ಯಾಕಂದ್ರ ಇವತ್ತ ನೀಟ್ ಪರೀಕ್ಷೆದವ್ರಿಗೆ ಬಂದಂತಹ ಪರಿಸ್ಥಿತಿ ಮುಂದೆ ನಮಗೂ ಒಂದಿನ ಬರ್ಬೋದು. ಯಾಕಂದ್ರ ಇಲ್ಲಿ ಬರೋರೆಲ್ಲರೂ ಬಡವ್ರ ಮಕ್ಕಳು, ಯಾರು ಶ್ರೀಮಂತರ ಮಕ್ಕಳಲ್ಲ. ನಾವು ಮುಂದೆ ಎಲ್ಲ ಯಾವ್ದೋ ಒಂದು ಎಕ್ಸಾಮ್ ನ ಫೇಸ್ ಮಾಡಕ್ಕಂತ ನಾವು ಬಂದ್ ನಿಂತೀವಿ. ಎಲ್ಲರೂ ಒಂದು ಸಣ್ಣ ಹೊತ್ತು ನಾವು ಕಾಲೇಜಿಗೆ ಬರ್ತೀವಿ. ಮುಂದೆ ನಮ್ಗೆ ಯಾವ್ದೇ UPSC, KPSC ಅನೇಕ ಎಕ್ಸಾಮ್ಗಳು ನಡೀತಾವ ನಮಗ. ಅದ್ರೊಳಗೂ ನಮ್ಗೆ ಇದೇ ತರ ಸೋರಿಕೆ ಆದ ನಾವು ಬಡವ್ರ ಮಕ್ಕಳು ಕನಸನ್ನ ಹೊತ್ತುಕೊಂತವ್ರು. ಏನ್ ಮಾಡ್ಬೇಕು? ರೈತರ ಮಕ್ಕಳು ಬರೋರೆಲ್ಲರೂ ಯಾರು ಶ್ರೀಮಂತ ಮಕ್ಕಳಲ್ಲ, ರಾಜಕೀಯ ಸಿಗೋ ಮಕ್ಕಳಲ್ಲ, ಯಾರು ಗೌರ್ಮೆಂಟ್ ಜಾಬ್ರ ಮಕ್ಕಳಲ್ಲ, ರೈತರ ಮಕ್ಕಳು. ನಾವು ರೈತರ ಮಕ್ಕಳಿಗೆ ನ್ಯಾಯ ಸಿಗೋದು ಯಾವಾಗ? ಧರ್ಮೇಂದ್ರ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನು ನಡೆಸೋರು ಯಾರು? ಸರ್ಕಾರ ನಡೆಸೋರು ಯಾರು? ಸಾಮಾನ್ಯ ಪ್ರಧಾನಮಂತ್ರಿಗಳು. ಪ್ರಧಾನಮಂತ್ರಿಗಳು ಒಂದು ಭಾಷಣದಲ್ಲಿ ಹೇಳ್ತಾರೆ, ಮೇ ಗುಜರಾತಿ ಹೂ, ನನ್ನ ರಕ್ತದಲ್ಲಿ ವ್ಯಾಪಾರಿಯ ರಕ್ತ ಹರಿತಾ ಇದೆ ಅಂತ ಹೇಳ್ತಾರ. ಯಾಕಂದ್ರೆ ಅವ್ರಿಗೆ ವ್ಯಾಪಾರ ಮಾಡಿನೇ ಗೊತ್ತು. ಪ್ರಶ್ನೆ ಪತ್ರಿಕೆಯನ್ನು ಲಕ್ಷಾಂತರ ರೂಪಾಯಿಕ ತಮ್ಮ ಶ್ರೀಮಂತ ಸ್ನೇಹಿತರಿಗೆ ಮಾರಿ ಅವರ ಮಕ್ಕಳನ್ನ ಪಾಸ್ ಮಾಡಿಸಿ ಅವರ ನೌಕರಿ ತಗೊಂಡ್ರೆ ಬಡ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಹೀಗಾಗಿ ಮೇರೆ ಕೂನ್ ಮೇ ಪೇಪರಿಕ ಕೂನೆ ಅಂತ ಸಾಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರ. ಅದಕ್ಕೆ ಚಾಣಕ್ಯ ಒಂದ್ ಕಡೆ ಹೇಳ್ತಾನ, ಜಿಸ್ ದೇಶ ಕಾ ರಾಜ ವ್ಯಾಪಾರಿ ಹೋಗ ಉಸ್ ದೇಶ ಕಿ ಪ್ರಜಾ ಭಿಕಾರಿ ಹೋಗಿ ಅನ್ನಕ್ಕಂತ ಮಾತನ್ನ. ಯಾವತ್ತು ನಮ್ಮ ನಾಳ್ತಕ್ಕಂತ ರಾಜ ವ್ಯಾಪಾರಿ ಆಗ್ತಾನ, ಅವತ್ತಿನ ದಿವಸ ಆ ದೇಶದ ಜನರು ಭಿಕಾರಿ ಆಗ್ತಾರ. ಇದು ಏನು 20 ವಿದ್ಯಾರ್ಥಿಗಳು ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿ ಆಗಿದ್ದರಿಂದ ಏನು ಆತ್ಮಹತ್ಯೆ ಮಾಡ್ಕೊಂಡಿದಾರ. ಅವರ ಮನೆಗೆ ಇನ್ನೂ ತನ ಯಾರು ಸಾಂತ್ವನ ಹೇಳಿಲ್ಲ, ಅವರಿಗೆ ನ್ಯಾಯವನ್ನ ತರಿಸಿಲ್ಲ. 26 ದಿವಸಗಳಿಂದ ಉಪವಾಸ ಮಾಡಿದ ಸೋನಮ್ ವಾಂಗ್ಚುಕ್ ಅವರು ಉಪವಾಸವನ್ನು ನಿನ್ನೆ ಪೂರೈಸಿದ್ರು. ಆ ವ್ಯಕ್ತಿಗೆ ಜೋರಾದ ಚಪ್ಪಾಳೆಯನ್ನ ನೀವು ಹೊಡಬೇಕು. ಈ ಹೋರಾಟದ ಆರಂಭವನ್ನ ಮಾಡಿದಂತ ಸೋನಮ್ ವಾಂಗ್ಚುಕ್ ಅವರ ತ್ಯಾಗವನ್ನು ನಾವು ಸ್ಮರಿಸಬೇಕಾಗತ್ತ. ಇವತ್ತವರು ಉಪವಾಸ ಮುಗಿಸ್ಯಾರ, ಅದು ಅಂತ್ಯ ಅಲ್ಲ, ಹೋರಾಟದ ಆರಂಭ ಅಂತ ಮಾತನ್ನು ಹೇಳಲಿಕ್ಕೆ ನಾನಿಲ್ಲಿ ಬಂದೀನಿ. ಮೋದಿ ಅವರಿಗೆ ನಾ ಹೇಳ್ತಾ ಇರೋದು, ಮೋದಿ ಅವರು ಇನ್ನೊಂದು ವಿಡಿಯೋ ಕಾಲ್ ಮಾಡ್ತಾರ. ಮೋದಿ ಅವರಿಗೆ ಸ್ವತಂತ್ರವಾಗಿ ಪತ್ರಕರ್ತರನ್ನ ಕರೆದಿಟ್ಟುಕೊಂಡು ಸಂದೇಶ ಕೊಡಬಹುದಾಗಿತ್ತು. ಸೆಲ್ಫಿ ವಿಡಿಯೋ ಮಾಡಿದ್ರು ಮೋದಿ ಅವರು. ಇದೊಂದು ಘೋರ ಪಾಪ, ಇದೊಂದು ಘೋರ ಅನ್ಯಾಯ ಅಂತ ಮೋದಿ ಅವರಿಗೆ ಈಗ ಅರಿವಾಯ್ತು. 11 ಜನ ಆತ್ಮಹತ್ಯೆ ಮಾಡಿಕೊಂಡಾಗ ಮೋದಿ ಅವರಿಗೆ ಇದು ಘೋರ ಪಾಪ ಅಂತ ಅನಿಸಲಿಲ್ಲಲ್ಲ? ವಿದ್ಯಾರ್ಥಿಗಳ ಗೋರಿ ಮೇಲೆ ಮನೆ ಕಟ್ಟಿರುವಂತ ಮೋದಿ ಮುಂದೊಂದು ದಿವಸ ಉತ್ತರ ಕೊಡಬೇಕಾಗತ್ತ. ರೈತರಿಗೆ ಗೋಲಿಬಾರ್ ಮಾಡಿದ್ರಿ, ವಿದ್ಯಾರ್ಥಿಗಳನ್ನ ಬಯಲಿಗೆ ತಂದ್ರಿ, ವಿದ್ಯಾರ್ಥಿಗಳನ್ನ ಭಯೋತ್ಪಾದಕರು ಅಂದ್ರಿ, ವಿದ್ಯಾರ್ಥಿಗಳು ಮಾಡ್ತಾ ಇರೋದು ಅರಾಜಕತೆ ಅಂದ್ರಿ. ಇದರ ಪರಿಣಾಮವನ್ನು ಮೋದಿ ಅವರು ಎದುರಿಸಬೇಕಾಗತ್ತ. ಮಾನ್ಯ ಶಾಸಕರು ನಿನ್ನೊಂದು ಮಾತನ್ನ ನಿಮಗೆಲ್ಲ ಹೇಳಂದ್ರು, ದೆಹಲಿಯಲ್ಲಿ ಮೆಟ್ರೋ ಸಹಿತ ಬಂದ್ ಮಾಡ್ಯಾರ. ಸತ್ಯಾಗ್ರಹ ಸ್ಥಳಕ್ಕೆ ಮೆಟ್ರೋ ಸಹಿತ ಬಂದ್ ಮಾಡ್ಯಾರ. ಈ ಅರಾಜಕತೆ, ಈ ಹಿಟ್ಲರ್ನ ಸರ್ವಾಧಿಕಾರಿ ಸೋರಿಕೆ ಆಗಿರ್ತಕ್ಕಂಥದ್ದನ್ನ ತಾವು ಗಮನಿಸಬೇಕು. ಇದರಿಂದ ಏನು ಗೊತ್ತಾಗ್ತದೆ? ನಿಜವಾಗಿಯೂ ಆ ವಿದ್ಯಾರ್ಥಿನಿ ಬಹಳ ಚೆನ್ನಾಗಿ ಮಾತನಾಡಿದ್ಲು, ಬಹಳ ಸಂತೋಷ ಅನಿಸ್ತು. ಭಾಗ್ಯಮ್ಮ ಮಾತಾಡಿದ್ದು, ಆ ಎಮ್ಮ ಹೇಳಿದ್ದು 100ಕ್ಕೆ 100 ಸತ್ಯ. ಯಾವ ಬಡವರ ಮಕ್ಕಳಿಗೂ ಕೂಡ
ಈ ವ್ಯವಸ್ಥೆಯಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಯಾವ ಮಕ್ಕಳಿಗೂ ಕೂಡ ಉತ್ತಮವಾದಂತಹ ಅವಕಾಶಗಳು ಸಿಗೋದಿಲ್ಲ. ನಾನಿಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ಇವತ್ತು ಅಲ್ಲಿ ಜಂತರ್ ಮಂತರ್ನಲ್ಲಿ ನಮ್ಮ ರಾಷ್ಟ್ರ ನಾಯಕರುಗಳು ಆ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗೆ ಬೆಂಬಲಿಸ್ತಿದ್ರೆ ಅವರ ಮೇಲೂ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅವ್ರನ್ನ ಬಂಧಿಸಿರ್ತಕ್ಕಂಥದ್ದನ್ನ ನಾವು ನೀವು ಗಮನಿಸಿದ್ದೇವೆ. ಅಂದ್ರೆ ಇವತ್ತು ನ್ಯಾಯ ಕೇಳ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಪ್ರಜಾಪ್ರಭುತ್ವವೇ ಇಲ್ಲ ಅನ್ನತಕ್ಕಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ ಬಂಧುಗಳೇ. ಈ ಕಾರಣಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನೀಟನ್ನು ರದ್ದುಗೊಳಿಸಿಬಿಡಿ. ಆಯಾ ರಾಜ್ಯಗಳಿಗೆ ಆ ಅಧಿಕಾರವನ್ನು ಕೊಡ್ತಕ್ಕಂಥದ್ದು ಈ ಮೊದಲಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತೇನೆ. ಈ ನೀಟ್ ಅಂತ ಮಕ್ಕಳಿಗೆ